ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಯುದ್ಧದ 2ನೇ ದಿನ ಕೌರವರ ವ್ಯೂಹ ರಚನೆ ಮತ್ತೆ ಅರ್ಜುನ ಮತ್ತೆ ಭೀಷ್ಮರ ಯುದ್ಧ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ಯಾವಾಗ ಅರ್ಜುನನಿಗೆ ತಮ್ಮ ಬಾಣಗಳಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾರೋ ಆಗ ಅವರ ಜೊತೆ ಅರ್ಜುನನ ಮೇಲೆ ಭೀಷ್ಮರು ಅಷ್ಟೇ ಅಲ್ಲ, ದ್ರೋಣರು, ಕೃಪಾಚಾರ್ಯರು, ದುರ್ಯೋಧನ, ಶಲ್ಯ, ಜಯದ್ರಥ, ವಿಕರ್ಣ, ಈ ರೀತಿ ಎಲ್ಲರೂ ಕೂಡ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಅರ್ಜುನ ಕೂಡ ಸ್ವಲ್ಪನೂ ವಿಚಲಿತನಾಗದೆ ಅವರ ಬಾಣಗಳಿಗೆ ಮರು ಉತ್ತರವನ್ನ ಕೊಡ್ತಾ ಬಾಣಗಳನ್ನ ಬಿಡ್ತಾನೆ. ಇದನ್ನ ನೋಡಿದ ಮೇಲೆ ಸಾತ್ಯಕಿ, ವಿರಾಟ, ದೃಷ್ಟದ್ಯುಮ್ನ, ದ್ರೌಪದಿಯ 5 ಜನ ಮಕ್ಕಳು, ಅಭಿಮನ್ಯು ಇವರೆಲ್ಲ ಅರ್ಜುನನ ಸಹಾಯಕ್ಕೋಸ್ಕರ ಬಂದು ಎಲ್ಲರೂ ಕೂಡ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅರ್ಜುನನಿಂದ ಕೌರವರ ಸೈನ್ಯ ತುಂಬಾ ತೊಂದರೆಗೆ ಒಳಗಾಗಿರೋದನ್ನ ನೋಡಿ ದುರ್ಯೋಧನ ಏನ್ ಮಾಡ್ತಾನೆ, ಭೀಷ್ಮರ ಹತ್ರ ಬಂದು ಹೇಳ್ತಾನೆ, ನೋಡಿ ಅರ್ಜುನ ಹೇಗಾದರೂ ಸಾಯೋ ಥರ ನೀವು ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ನಮ್ಮ ಸೈನ್ಯವನ್ನೆಲ್ಲ ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾನೆ. ಯಾವಾಗ ದುರ್ಯೋಧನ ಈ ರೀತಿ ಹೇಳ್ತಾನೋ ಭೀಷ್ಮರು ಏನು ಮಾಡ್ತಾರೆ, ಕ್ಷತ್ರಿಯ ಧರ್ಮಕ್ಕೆ ಧಿಕ್ಕಾರವಿರಲಿ ಅಂತನ್ಬಿಟ್ಟು ಹೇಳಿ ಅರ್ಜುನನ ರಥದ ಕಡೆ ನಡೀತಾರೆ. ಅಂದರೆ ತಮ್ಮ ಸೈನ್ಯವನ್ನ ಕಾಪಾಡೋದಷ್ಟೇ ತಮ್ಮ ಜವಾಬ್ದಾರಿಯಾಗಿರುತ್ತಲ್ಲ, ಅದಕ್ಕೆ ಅಲ್ಲಿ ಯಾರನ್ನು ನೋಡೋದಕ್ಕಾಗೋದಿಲ್ಲ ನಾವು. ಅಲ್ಲಿ ಅಣ್ಣ ತಮ್ಮ ಇದೆಲ್ಲ ಹೊರಟೋಗ್ಬಿಡುತ್ತೆ, ಅವನು ಶತ್ರು ಪಕ್ಷದವನು ಆಗ್ಬಿಡ್ತಾನೆ. ಇಲ್ಲಿ ತನ್ನ ಮೊಮ್ಮಕ್ಕಳನ್ನೇ ತಾನು ಹೊಡೆಯೋ ಅಂತ ಒಂದು ಪ್ರಸಂಗ ಬಂದಿದೆಯಲ್ವಾ, ಅದಕ್ಕೋಸ್ಕರ ಅವ್ರು ಹೇಳ್ಕೊಂಡು ಅರ್ಜುನ ಇದ್ದಂಥ ರಥದ ಕಡೆ ಹೋಗ್ತಾರೆ. ಅಲ್ಲಿ ಅಶ್ವತ್ಥಾಮ, ದುರ್ಯೋಧನ ಮತ್ತೆ ವಿಕರ್ಣ ಕೂಡ ಭೀಷ್ಮರ ಸಹಾಯಕರಾಗಿ ಹೋಗ್ತಾರೆ. ಈ ಕಡೆ ಪಾಂಡವರು ಕೂಡ ಅರ್ಜುನನನ್ನ ಸುತ್ತುವರೆದು ನಿಂತಿರ್ತಾರೆ. ಆಮೇಲೆ ಯುದ್ಧ ಪ್ರಾರಂಭವಾಗುತ್ತೆ. ಅರ್ಜುನ ಏನ್ ಮಾಡ್ತಾನೆ, ಬಾಣಗಳ ಬಲೆಯನ್ನ ಹರಡಿ ಭೀಷ್ಮರನ್ನ ಎಲ್ಲಾ ಕಡೆಗಳಿಂದ ಮುಚ್ಚಿಬಿಡ್ತಾನೆ. ಅಂದ್ರೆ ಅವ್ರು ಯಾವ ಕಡೆನೂ ಹೋಗೋದಕ್ಕಾಗಬಾರ್ದು ಆ ರೀತಿ ಬಾಣಗಳನ್ನ ಬಿಡ್ತಾನೆ ಇರ್ತಾರೆ. ಆಗ ಭೀಷ್ಮರು ಕೂಡ ಬಾಣಗಳನ್ನು ಬಿಟ್ಟು ಅವನು ಹಾಕಿದ ಆ ಜಾಲವನ್ನು ಭೇದಿಸ್ತಾರೆ. ಈ ರೀತಿ ಇಬ್ಬರೂ ಕೂಡ ಒಬ್ಬರ ಮೇಲೆ ಒಬ್ಬರು ಪ್ರಹಾರವನ್ನ ಮಾಡ್ತಾ ಇನ್ನೊಬ್ಬರನ್ನ ವಿಫಲಗೊಳಿಸ್ತಾ, ಅಂದ್ರೆ ಅವರನ್ನ ಸೋಲಿಸ್ತಾ ಬಹಳ ಉತ್ಸಾಹದಿಂದ ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಭೀಷ್ಮರ ಧನಸ್ಸಿನಿಂದ ಬಂದಂತಹ ಬಾಣಗಳ ಸಮೂಹ ಅರ್ಜುನನ ಬಾಣಗಳಿಂದ ಛಿನ್ನ ಭಿನ್ನವಾಗ್ತಾ ಇರೋದು, ಅಂದ್ರೆ ಚೂರಾಗ್ತಾ ಇರೋದು ಕಾಣಿಸುತ್ತೆ. ಇದೇ ರೀತಿನೇ ಅರ್ಜುನ ಏನಾದರೂ ಬಾಣಗಳನ್ನ ಬಿಟ್ಟಾಗ್ಲೂ ಕೂಡ ಭೀಷ್ಮರ ಅಸ್ತ್ರಗಳಿಂದ ಕತ್ತರಿಸಲ್ಪಟ್ಟದು ಭೂಮಿ ಮೇಲೆ ಬೀಳ್ತಾ ಇದ್ವು. ಅಂದ್ರೆ ಒಬ್ಬರಿಗೂ ಇನ್ನೊಬ್ಬರು ಸರಿಸಾಟಿ, ಏನು ಕಡಿಮೆ ಇಲ್ಲ. ಇವ್ರು ಬಿಟ್ಟಿದ್ದ ಬಾಣಗಳನ್ನೆಲ್ಲ ಅವನು ಕತ್ತರಿಸಾಕ್ತಾ ಇದ್ದಾನೆ, ಅರ್ಜುನ ಬಿಟ್ಟಿದಂತಹ ಬಾಣಗಳನ್ನ ಭೀಷ್ಮರು ಕತ್ತರಿಸಾಕ್ತಾ ಇದ್ದಾರೆ. ಈ ರೀತಿ ಇಬ್ಬರೂ ಬಲಶಾಲಿಗಳಾಗಿದ್ರು, ಇಬ್ಬರೂ ಅಜೇಯರು, ಇಬ್ಬರು ಒಬ್ಬರಿಗೊಬ್ಬರು ಯೋಗ್ಯ ಪ್ರತಿದ್ವಂದಿಗಳಾಗಿದ್ರು. ಆ ಸಮಯದಲ್ಲಿ ಕೌರವರು ಭೀಷ್ಮರನ್ನ ಮತ್ತೆ ಪಾಂಡವರು ಅರ್ಜುನನನ್ನ ಅವರ ಧ್ವಜ, ಈ ರೀತಿಯ ಬೇಕಾದಷ್ಟು ಚಿಹ್ನೆಗಳೆಲ್ಲ ಹಾಕೊಂಡಿರ್ತಾರಲ್ಲ, ಅದರಿಂದ ಗುರುತು ಹಿಡಿತಾ ಇದ್ರೆ ಹೊರತು ಅಲ್ಲಿ ಯಾರು ಹೊಡಿತಾ ಇದ್ದಾರೆ, ಯಾರ ಜೊತೆ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅವರ ರಥದಲ್ಲಿದ್ದಂತಹ ಧ್ವಜಗಳು ಮತ್ತೆ ಇನ್ನು ಬೇಕಾದಷ್ಟು ಚಿಹ್ನೆಗಳಿರುತ್ತಲ್ಲ, ಅದರಿಂದ ಇವ್ರು ಯಾರು ಅಂತ ಕಂಡುಹಿಡಿತಾ ಇದ್ರು. ಆ ಇಬ್ಬರು ವೀರರ ಪರಾಕ್ರಮವನ್ನು ನೋಡಿ ಎಲ್ಲ ಜೀವಿಗಳು ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಏನು ಸಾಹಸ, ಏನು ಉತ್ಸಾಹದಿಂದ ಯುದ್ಧ ಮಾಡ್ತಾ ಇದ್ದಾರಪ್ಪ. ಹೇಗೆ ಧರ್ಮದಲ್ಲಿ ಸ್ಥಿತರಾಗಿ ನಡ್ಕೊಳ್ಳುವಂತಹ ಪುರುಷರಲ್ಲಿ ಯಾವುದೇ ದೋಷವನ್ನು ಹುಡುಕೋದಕ್ಕೆ ಸಾಧ್ಯನೇ ಇಲ್ವೋ ಅದೇ ರೀತಿ ಅವರ ರಣಕುಶಲತೆಗಳಲ್ಲೂ ಕೂಡ ಯಾವುದೇ ರೀತಿ ತಪ್ಪು ಕಾಣಿಸ್ತಾ ಇರಲಿಲ್ಲ. ಅಂದರೆ ಧರ್ಮಕ್ಕೆ ಸರಿಯಾದ ರೀತಿಯಲ್ಲಿ ಮತ್ತೆ ಅವರಲ್ಲಿದ್ದಂಥ ಒಂದು ಆ ರಣಕುಶಲತೆ, ಅದರಲ್ಲೂ ಕೂಡ ಏನೇ ಒಂದು ತಪ್ಪೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಕೌರವ ಮತ್ತು ಪಾಂಡವ ಪಕ್ಷಗಳ ಯೋಧರು ಚೂಪಾಗಿರುವಂತಹ ಕತ್ತಿಗಳು, ಕೊಡಲಿಗಳು, ಬಾಣಗಳು ಮತ್ತು ನಾನಾ ರೀತಿಯ ಅನೇಕ ಅಸ್ತ್ರಶಸ್ತ್ರಗಳಿಂದ ಒಬ್ಬರನ್ನ ಇನ್ನೊಬ್ಬರು ಕೊಲ್ತಾ ಇದ್ರು. ಈ ರೀತಿ ಯಾವಾಗ ಆ ದಾರುಣ ಸಂಗ್ರಾಮ ನಡೀತಾ ಇತ್ತೋ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಪಾಂಚಾಲ ರಾಜಕುಮಾರ ದೃಷ್ಟದ್ಯುಮ್ನ ಮತ್ತೆ ದ್ರೋಣಾಚಾರ್ಯರ ಮಧ್ಯದಲ್ಲಿ ಆಳವಾದಂತಹ ಒಂದು ಹೋರಾಟ ನಡೀತಾ ಇತ್ತು. ಈ ಕಡೆ ಭೀಷ್ಮರು ಮತ್ತೆ ಅರ್ಜುನನ ಹೋರಾಟ ನಡೀತಾ ಇದ್ರೆ ಆ ಕಡೆ ದ್ರೋಣಾಚಾರ್ಯರು ಮತ್ತೆ ದೃಷ್ಟದ್ಯುಮ್ನನ ಹೋರಾಟ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.